ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಫ್ರೆಂಡ್ಸ್ ಆಲ್ರೆಡಿ ನಾನು ಬರ್ತ್ಡೇ ವಿಡಿಯೋನ ನಿಮ್ಮ ಜೊತೆಗೆ ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿನಿ. ಇನ್ನೂ ಉಳಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಈ ವಿಡಿಯೋದೊಳಗೆ ಶೇರ್ ಮಾಡ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿರಿ. ನೋಡಿರಿ, ಪಾಪುನ ಬರ್ತ್ ಬೇಬಿಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ತೆಗೆಸಿದಂಥ ಫೋಟೋಸನ್ನು ಇಲ್ಲಿ ಹಾಕಿದ್ರು. ಅವರು ಭಾಳ ಖುಷಿ ಕೊಡ್ತಿತ್ತು ಈ ಫೋಟೋಸ್ ಎಲ್ಲ ನೋಡಿ. ಬಟ್ ಹಿಂಗೆ ಅಲ್ರಿ, ಸೊ ಒಂದು ಸ್ವಲ್ಪ ಖುಷಿ ಕೊಡ್ತಾವ. ಸೊ ಫೋಟೋ ಅಂತಂದ್ರೆ ಅದೊಂದು ನಮ್ಗೆ ಸ್ವೀಟ್ ಮೆಮೊರಿ ಇದ್ದಂಗೆ. ಸೊ ಫೋಟೋಸ್ ನೋಡಿದ್ರೆ ಅನ್ಕೊತೀನಿ. ಬರ್ರಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ, ವೆಲ್ಕಮ್ ಫುಲ್ ಅಂದ್ರೆ ಫುಲ್ ಜೋರಾಗಿಯೇ ಆಯಿತು. ನೋಡ್ತಿರ್ಬೋದು ನೀವಿಲ್ಲಿ ಫುಲ್ ಅಂದ್ರೆ ಫುಲ್ ಗ್ರ್ಯಾಂಡ್ ಎಂಟ್ರಿ ಅಂತಲೇ ಹೇಳ್ಬೋದಾ. ಬರ್ತ್ಡೇ ಬೇಬಿಯ ಮಾಮಿ ಅಂತ ಹೇಳ್ಬೋದು. ಮಾಮಿ ಮತ್ತು ಆಂಟಿ, ಸೋದರತ್ತೆ ಎಲ್ಲರೂ ಸೇರಿ ಅಜ್ಜಿದೇರು ಭಾಳ ಅಂದ್ರೆ ಭಾಳ ಖುಷಿಯಾಗಿ ವೆಲ್ಕಮ್ ಆಯ್ತು ನೋಡಿ ಫ್ರೆಂಡ್ಸ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ, ಬರ್ತ್ಡೇ ಮಾಡ್ಕೊತಿರೋಂಥ ಪಾಪುನ ತಾಯಿ ಮತ್ತು ಇಲ್ಲಿನ ಬ್ರದರ್ ನೋಡ್ರಿ ಸೇಮ್ ಕಲರ್ದೊಳಗೆ ಲಾಂಛನ ವೇರ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ. ಸೊ ಎಷ್ಟೊಂದು ಖುಷಿ ಕೊಡತ್ತೈತೆ ನನಗಂತಂದ್ರೆ, ಮಸ್ತ್ ಜೀವನದೊಳಗೆ ಎಲ್ಲನೂ ಕೂಡ ಮೂಮೆಂಟ್ಸನ್ನು ಎಂಜಾಯ್ ಮಾಡಬೇಕು. ಇವತ್ತಿರೋದು ನಾಳೆಗಿರಲ್ಲ, ನಾಳೆಗಿರೋದು ನಾಡ್ದಿರಂಗಿಲ್ಲ. ಬಟ್ ಇವತ್ತೇನೈತಿ, ಏನೇ ಸಣ್ಣದಿರಲಿ ದೊಡ್ಡದಿರಲಿ, ನಮ್ಮ ಖುಷಿಗೆ ನಾವು ಮಾಡ್ಕೊತೀವಿ. ಇನ್ನೊಂದು ಒಂದು ಸರಿ ಮಿಸ್ ಮಾಡ್ಕೊಂಡ್ವಿ ಅಂತಂದ್ರೆ ಪ್ರತಿ ಸರಿ ನಮಗದು ಸಿಗಂಗಿಲ್ಲ. ಆಮೇಲೆ ನಾವು ಜೀವನದಾಗ ಅದನ್ನು ಮಿಸ್ ಮಾಡ್ಕೊಂಡಿರುವಂಥ ಒಂದು ಟೈಮನ್ನು ನೆನ್ಪು ಮಾಡ್ಕೊತಾನೆ ಕಾಲ ಕಳಿತಿರ್ತೀವಿ. ನನಗೆ ಹಿಂಗೆಲ್ಲ ಮಾಡ್ತಾರೆ ನೋಡ್ರಿ, ನನಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತಿ. ಯಾಕಪ್ಪ ಅಂದರೆ ಇರೋದೊಂದು ಜೀವನ, ಎಲ್ಲನೂ ಕೂಡ ಅನುಭವಿಸ್ಬೇಕು, ಎಲ್ಲ ರೀತಿಯಾಗೂ ಕೂಡ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ಬಟ್ ಆ ಒಂದು ನಶೀಬ ಎಲ್ಲರಿಗೂ ಸಿಗ್ತದಂತ ಹೇಳೋಕ್ಕಾಗಂಗಿಲ್ಲ, ಸಿಗಲ್ಲ ಅಂತಲೂ ಹೇಳೋಕ್ಕಾಗಂಗಿಲ್ಲ. ಬಟ್ ಯಾರಿಗೆ ಈ ರೀತಿ ಚಾನ್ಸ್ ಅದಲ್ಲ, ಅವರು ಪೂರ್ತಿಯಾಗಿ ಖುಷಿಯಾಗಿ ಇರ್ತಾರೆ ನೋಡ್ರಿ. ಅವ್ರ ಖುಷಿನ ನೋಡಿ ನಾವು ಕೂಡ ಖುಷಿ ಪಡಬೇಕು, ಹೌದೇನಿಲ್ರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಈ ವಿಡಿಯೋನು ಕೂಡ ಒಂದು ಸ್ವಲ್ಪ ಲೇಟಾಗಿಯೇ ಬಂದದ. ರೀಸನ್ ಇಷ್ಟೇ, ಒಂದು 3 ದಿನ ವಿಡಿಯೋ ಎಡಿಟಿಂಗ್ ಮಾಡೋಕೆ ಒಂದು ಸ್ವಲ್ಪ ನನಗೆ ಆ್ಯಪ್ ಬಗ್ಗೆ ನಿಮ್ಗೆ ಹೇಳಿ ನಾನು ಆಲ್ರೆಡಿ, ಆ ಕಾರಣಕ್ಕೂ ಆಯಿತು. ಮತ್ತು ಒಂದೊಂದು ಸರಿ ಒಂದೊಂದು ವೀಡಿಯೋ ಹಾಕಿನಿ, 2 ವೀಡಿಯೋ ಹಾಕ್ತಿರ್ತೀನಿ, ಹಾಗಾಗಿ ವಿಡಿಯೋ ಪೆಂಡಿಂಗ್ ಉಳಿತಾವ. ಸೊ ವಿಡಿಯೋ ಇದೆಲ್ಲ ಈ ಫಂಕ್ಷನಿಗೆ ಬಂದವರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಯಾವಾಗ ಹಾಕ್ತಾರೆ ಇವರು ಅಂತ ಹೇಳಿ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ್ಯದ ನಾನು ಯೂಟ್ಯೂಬ್ ಮಾಡ್ತೀನಿ, ಎಲ್ಲ ಫಂಕ್ಷನ್ ಬ್ಲಾಗನ್ನು ಹಾಕ್ತೀನಿ ಅಂತೇಳಿ. ಬಟ್ ಯಾರೆಲ್ಲ ವೇಟ್ ಮಾಡಿರಿ, 1 ಸೆಕೆಂಡ್ ಸಾರಿ ಹೇಳ್ತೀನಿ. ನಿಮ್ಮನ್ನು ಒಂದು ಸ್ವಲ್ಪ ದಿನ ಕಾಯಿಸಿದ್ನಂತಾಗೆ ಅನ್ಕೊಳ್ತೀನಿ. ನನಗೆ ಗೊತ್ತು ಎಲ್ಲರೂ ಈ ವಿಡಿಯೋನ ನೋಡ್ತಿರ್ತೀರಿ, ಎಲ್ರಿಗೂ ಕೂಡ ಈಗ ನಾವು ಹೆಂಗೆ ಕಾಣಿಸ್ತೀವಿ ಏನು ಅನ್ನೋದೊಂದು ಖುಷಿ ಇದ್ದೇ ಇರ್ತೈತಿ. ಹಾಗಾಗಿ ನೀವು ಭಾಳ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಿರ್ತೀರಿ ಈ ಫಂಕ್ಷನ್ದಾಗ ಬಂದು ಯಾರೆಲ್ಲ ಇದ್ರೆ ನೋಡ್ರಿ ಅವ್ರಂತ ಅಂದ್ಕೊಳ್ತೀನಿ. ಯಾರೆಲ್ಲ ವಿಡಿಯೋನ ವೇಟ್ ಮಾಡತ್ತಿದ್ರಿ, ಸೊ ಆದರೆ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರೂ ನೋಡ್ತೀರಿ ಬಟ್ ಒಬ್ಬೊಬ್ರು ಕಮೆಂಟ್ ಮಾಡೋಂಗಿಲ್ಲ, ಹಾಗಾಗಿ ಎಲ್ಲ ನೋಡ್ರಿ ಇಲ್ಲಿ ಈ ರೀತಿಯಾಗಿ ವೆಲ್ಕಮ್ ಆಯಿತು ನೋಡಿ ಫ್ರೆಂಡ್ಸ. ಸ್ವಲ್ಪ ವಿಡಿಯೋಗಳು ಇಂದ ಮುಂದೆ ಆಗ್ಯವು, ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಏನಂತ ಹೇಳ್ತೀರಿ ಎಡಿಟಿಂಗ್ ಮಾಡತ್ನಾಗ ಭಾಳ ಅಂದ್ರೆ ಭಾಳ ಇದೊಂದು ಆ್ಯಪ್ ಐತೆ ನೋಡ್ರಿ, ಸ್ವಲ್ಪ ನನಗೆ ಟೈಮ್ ತೊಗೊಳಕತ್ತೈತಿ ಹಂಗಂತೇಳಿ. ಮತ್ತು ನಾನು ವಾಯ್ಸ್ ಓವರ್ ಕೊಡಕತ್ತೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸಾಂಗ್ ಹಾಕಿದ್ರು, ಅದು ನನಗೆ ಕಾಪಿರೈಟ್ ಕ್ಲೇಮ್ ಬೀಳೋ ಚಾನ್ಸು ಭಾಳ ಅದ, ಆ ಒಂದು ಕಾರಣಕ್ಕಾಗಿ. ಸೊ ಇವರು ಪ್ರೀತಿ ಅಂತ ಹೇಳಿ, ಸೊ ಇಲ್ಲಿ ಬ್ಲೂ ಕಲರ್ ಅಂತ ಅನ್ಕೋತೀನಿ. ಸೊ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಒಂದು ಸ್ವಲ್ಪ ಕನ್ಫ್ಯೂಸ್ ಐತಿ, ಬಟ್ ಪರವಾಗಿಲ್ಲ. ಅವ್ರು ನಮ್ಮ ಮನೆಗೆ ಬಂದಿದ್ದರು ಆಲ್ರೆಡಿ. ನನ್ನ ಫಸ್ಟ್ ಸಬ್ಸ್ಕ್ರೈಬರ್ಸ್ ಅಂದರೆ ಇವರೇ. ಕ್ಯೂಟ್ ಇದ್ದಾರ, ಭಾಳ ಖುಷಿಯಾಗಿ ಮಾತಾಡ್ತಾರೆ. ನೋಡ್ತಿರ್ಬೋದು ಮಗನ ಹೊತ್ಕೊಂಡು ಅವರು ಎಂಜಾಯ್ ಮಾಡತ್ತಾರ, ಹಾಯ್ ಮಾಡತ್ತಾರ ನೋಡಿ ಫ್ರೆಂಡ್ಸ. ಭಾಳ ಅಂದ್ರೆ ಅವ್ರಿಗೂ ಏನಂತಾರೆ ಹುರುಪು ಭಾಳ, ಮತ್ತು ಹೌಸ್ ಅಂತ ಅಂತಾರೆ ಮರಾಠಿದೊಳಗೆ. ಅಂದ್ರೆ ಉಮೇಶ್ ಭಾಳ, ಎಲ್ಲದಕ್ಕೂ ಕೂಡ ಯಾವುದೇ ಜಾಸ್ತಿ ನೆಗೆಟಿವಿಟಿ ಏನೂ ಇಲ್ಲ, ಎಲ್ಲ ಪಾಸಿಟಿವಿಟಿನೇ ಜಾಸ್ತಿ. ಹಾಗಾಗಿ ಸೊ ವಿಡಿಯೋ ಎಲ್ಲ ಹೋದಲ್ಲಿ ಬಂದಲ್ಲಿ ನನಗೆ ಭಾಳ ಅಂದ್ರೆ ಭಾಳ ಸಪೋರ್ಟಿವ್ ಆಗಿರ್ತಾರೆ ಎಲ್ಲ. ಆಲ್ಮೋಸ್ಟ್ ಎಲ್ಲ ನಮ್ಮ ಫ್ಯಾಮಿಲಿದು ಎಲ್ಲರೂ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಇನ್ನೂ ಸಾಕಷ್ಟು ವಿಡಿಯೋಗಳು ನಿಮ್ಗೆ ಬರೋದವ ನೆಕ್ಸ್ಟ್ ದಿನದೊಳಗೆ. ಯಾಕಪ್ಪ ಅಂತಂದ್ರೆ ನಮ್ಮ ಫ್ಯಾಮಿಲಿಯಾಗ ಒಂದಾಗನ ಒಂದು ಫಂಕ್ಷನ್ಗಳು ಇದ್ದೇ ಇರ್ತಾವೆ, ಜನರು ಭಾಳ ಇದೀವಿ, ಮತ್ತು ಹಂಗಾಗಿ ಯಾರ್ದಾದ್ರೂ ಒಂದು ಇದ್ದೇ ಇರ್ತೈತಿ. ಸೊ ಅದು ಏನು ಎಂತ ಅಂತೇಳಿ ನಿಮ್ಗೆ ಆದಷ್ಟು ಬೇಗ ನಾನು ಹೇಳ್ತೀನಿ. ನಿಮಗೊಂದು ಗುಡ್ ನ್ಯೂಸ್ ಸಿಗೋದೈತಿ. ಆ ಗುಡ್ ನ್ಯೂಸ್ ಏನಂತೇಳಿ ಸೊ ಯಾರಾದರೂ ಗೆಸ್ ಮಾಡಿದವ್ರಾಗಿದ್ರೆ ಮಾಡಿರಿ, ನಾನು ಅಂದ್ರೂ ಕೂಡ ಮತ್ತು ವಿಡಿಯೋದೊಳಗೆ ಆ್ಯಡ್ ಮಾಡಿ ಹಾಕ್ತೀನಿ ಏನಂತೇಳಿ. ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇಲ್ಲಿ ಮಂಗಲ್ ಮಮ್ಮಿ ನಿಂತಾರೆ ನೋಡ್ರಿ, ಕವಿತಾ ಮಮ್ಮಿಯರ ಅಕ್ಕ. ಕವಿತಾ ಮಮ್ಮಿಯವ್ರ ತಂಗಿನೂ ಕೂಡ ಅದಾರ, ತಮ್ಮದೇರು ಹೆಂಡ್ತಿನೂ ಕೂಡ ಅದಾರ, ಕವಿತಾ ಮಮ್ಮಿ ತಾಯಿಯವರು ಅದಾರ, ತಂದೆಯವರು ಕೂಡ ಅದಾರ, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಫ್ಯಾಮಿಲಿಯವರು ಅದಾರ.
ನಮ್ಮ ಕಡೆ ಯಾರೆಲ್ಲ ಬಂದರು ಏನು ಅಂತ ಹೇಳಿ ಹಾಗೆ ನಿಮ್ಗೆ ವಿಡಿಯೋದೊಳಗೆ ಗೊತ್ತಾಗ್ತೈತಿ. ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಪೂರ್ತಿಯಾಗಿ ನೋಡಿರಿ. ಬರ್ರಿ ಫ್ರೆಂಡ್ಸಾ, ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನಂತೇಳಿ ನೋಡೋಣ. ಸೊ ಒಂದು 2 ಸರಿ ರೌಂಡಾಗಿ ಗಾಡಿದೊಳಗೆ ಆಯಿತು ವೆಲ್ಕಮ್ ಥರ. ಯಾಕಪ್ಪ ಅಂತಂದ್ರೆ ಸೊ ಖುಷಿ ಅಲ್ರಿ ಅದು. ಇನ್ನೂ ಗೆಸ್ಟ್ಗಳು ಬರೋರು ಕೂಡ ಇದ್ದರು. ಇಲ್ಲಿ ನೋಡ್ತಿರ್ಬೋದು ನೀವು, ಚೇರ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ಖಾಲಿ ಅದಾವ. ಹಾಗಾಗಿ ಅಲ್ಲಿವರೆಗೂ ಕೂಡ ಬಂದವ್ರಿಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟೂ ಕೂಡ ಆಗ್ತೈತಿ. ಅವ್ರಿಗೂ ಒಂದು ಖುಷಿ ಐತಿ, ಟೈಮ್ ಇತ್ತು ಹಂಗಂತೇಳಿ ಮತ್ತು 2 ಸರಿ ಗಾಡಿದೊಳಗೆ ಕರ್ಕೊಂಡು ಅವರು ಇದು ಮಾಡಿದ್ರು ಫ್ರೆಂಡ್ಸ. ಫಸ್ಟ್ ಬೇಬಿ ಎಲ್ಲ 1ನೇ ವರ್ಷದ ಬರ್ತಡೇ ಇದು. ಸೊ ನನ್ನ ಮಕ್ಕಳು ಭಾಳ ಅಳ್ತಾರೆ. ಒಂದೊಂದು ಮಕ್ಕಳು ಒಂದು ಸ್ವಲ್ಪ ಅವರಿಗೆ ಅಷ್ಟೊಂದೇನು ಕಂಫರ್ಟಬಲ್ ಫೀಲ್ ಅನ್ಸಂಗಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ, ನಾನೇ ಹುಡುಗಟ್ಟು ಮಾಡಿದೆ. ಸೊ ಪ್ರೀತಿ ಅಕ್ಕಾಗ ಈಗಲೇ ಸೊಸಿನ ಬುಕ್ ಮಾಡ್ಕೊಂಡ್ರೇನ ಅಣ್ಣನ ಮಗಳಿಗೆ ಅಂತೇಳಿ ಮಗನಿಗೆ. ಸೊ ನೋಡಿರಿ, ಸೋದರತ್ತಿ ಮಗ ಮತ್ತು ಬರ್ತ್ಡೇ ಗರ್ಲ್ ನೋಡಿರಿ, ಸೋದರ ಮಾವನ ಮಗಳ ಪಕ್ಕದಲ್ಲಿ ಕರ್ಕೊಂಡು ಹೋಗ್ತಾರ. ಇದು ಏನು ರೀ, ಇದು ಫುಲ್ ಲಾಂಗ್ ಡ್ರೈವ್ ಅಂತ ಹೇಳ್ತಾರೆ ನೋಡಿರಿ. ಆ ರೀತಿಯಾಗಿ ನಾನು ಫೀಲ್ ಕೊಡತ್ತಿದ್ದು, ಜಸ್ಟ್ ಜೋಕ್ ಥರ ಮಾಡಿದಷ್ಟೇ. ನಾನು ಸೋದರ ಮಾವನ ಮಗಳು ಆಗ್ತಾಳೆ ನೋಡ್ರಿ ಹಂಗಂತೇಳಿ. ನಮ್ಮ ಮಾವರು ಕೂಡ ಬಂದಿದ್ದಾರೆ ನೋಡಿ ಫ್ರೆಂಡ್ಸ. ಇಲ್ಲಿ ಕೊಯ್ತಾ ಮತ್ತೆ ರಪ್ಪ ನೋಡ್ರಿ, ಇಲ್ಲಿ ಮುಂದೆ ಬಿಳಿ ಟೋಪಿ ಹಾಕೊಂಡೇನು ಕೂತಾರೆ ನೋಡ್ರಿ. ಕೊಯ್ತಾ ಮತ್ತೀರ ಅತ್ತೆ ಮಾವ, ಸಾರಿ ಫ್ರೆಂಡ್ಸ, ತಂದೆಯವ್ರು ಆಗ್ಬೇಕು ಅವರು. ಸೊ ಹಾಗೆ ಡ್ಯಾನ್ಸ್ ಅದೆಲ್ಲ ಕೂಡ ಮಾಡಾಕತ್ತಿದ್ದಾರೆ. ಖುಷಿ ಆಗುತ್ತೆ ನೋಡ್ರಿ, ಒಂಥರ ಕ್ಯೂಟಾಗಿ ಅನ್ಸಾಕತ್ತಾರ ಇಬ್ರು. ಸೊ ಒಂದು ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ನಾನು, ನೀವು ನೋಡ್ರಿ. ಫ್ರೆಂಡ್ಸ, ಸ್ವಲ್ಪ ಮ್ಯೂಸಿಕ ಲೆಂತ್ ಆಯ್ತಂತ ಅನ್ಕೊತೀನಿ. ಆದರೂ ಕೂಡ ನೀವು ನೋಡ್ತೀರಿ ಅಂತ ಹೇಳ್ಕೇಸಿ ಡೈಲಿ ನಾನು ಮನ್ಯಾಗ ಮಾಡಿರೋಂಥ ಬ್ಲಾಗ್ಗಳನ್ನ ಮಾಡಿರ್ತೀನಿ. ನಿಮಗೂ ಒಂಥರ ಬೋರ್ ಆಗಿರ್ತದೆ. ಬಟ್ ಹೊರಗಡೆ ಒಂದು ಸ್ವಲ್ಪ ಚೇಂಜ ನಿಮಗೂ ಬೇಕಾಗಿರ್ತೈತಿ. ನನಗೂ ಕೂಡ ಒಂದು ಸ್ವಲ್ಪ ಹೊರಗಿಂದ ಔಟ್ಸೈಡ್ ಲುಕ್ ತೊಗೋಬೇಕಂತೇಳಿ ಭಾಳ ಅನ್ನಿಸ್ತಿರ್ತೈತಿ. ಹಾಗಾಗಿ ನೀವು ನೋಡ್ತಿರ್ಬೋದು, ಇಲ್ಲಿ ಮಂಗಲ್ ಮಮ್ಮಿ ಅದರ, ಮತ್ತು ಇಲ್ಲಿ ಪಿಲ್ಲುನು ಕೂಡ ನೋಡ್ರಿ ಪುಗ್ಗ ಹಿಡ್ಕೊಂಡು ನಿಂತಾನ. ಸೊ ಇವ್ರದ್ದು ಇನ್ನೂ ಎಂಜಾಯ್ ನಡೆಯಕತ್ತೈತೆ ನೋಡ್ರಿ. ನಮ್ಗೆ ನೋಡಕತ್ತಾಗನೇ ಇನ್ನೊಂದು ಸ್ವಲ್ಪ ಅಲ್ಲಿ ನಾನು ಫಂಕ್ಷನ್ದೊಳಗೆ ನೋಡ್ದಾಗಿನ ಎಡಿಟಿಂಗ್ ಮಾಡತ್ನಾಗ ಇನ್ನಷ್ಟು ಖುಷಿ ಅಂತ ಅನ್ಸಕತ್ತದ. ಈ ರೀತಿಯಾಗಿ ನಿಮ್ಗೆ ನೋಡೋದಕ್ಕೆ ನಮ್ಮ ಚಾನಲ್ದೊಳಗೆ ಸಿಗ್ತದೆ
ಪ್ರತಿಯೊಂದನ್ನು ಕೂಡ ನನ್ನ ಚಾನಲ್ದೊಳಗೆ ಫಂಕ್ಷನ್ ವಿಡಿಯೋಗಳನ್ನ ಹಾಕ್ತಿರ್ತೀನಿ ನೋಡಿರಿ. ಎಲ್ಲರೂ ಎಷ್ಟು ಮಸ್ತ್ ಅಂದರೆ ಎಂಜಾಯ್ ಮಾಡಾಕತ್ತಾರ. ಬರ್ತ್ಡೇ ಪಾರ್ಟಿ ಅಂತನೇ ಹೇಳ್ಬೋದು ನೋಡಿರಿ. ಸಾಂಗ್ ಹಾಕಿದ್ರು. ಇಲ್ಲಿ ನಮ್ಮ ಪಾರಾಮತ್ತಿನೂ ಬಂದಾರ ನೋಡಿರಿ ಫ್ರೆಂಡ್ಸ. ಈಗ ಬಂದು ಜಾಯ್ನ್ ಆಗ್ಯಾರ ಅವರು. ಯಾರ್ಯಾರು ಬಂದಾರ ಅಂತಿಗೆ ಸಂಗೆ ನಿವೃತ್ತಿ ನಾನು ಹೇಳ್ತಾನೆ ಹೋಗ್ತೀನಿ. ನಮ್ಮ ಪಾರಾಮತ್ತಿನೂ ಕೂಡ ಎಲ್ಲಿ ಹೋದ್ರೂ ಕೂಡ ಫುಲ್ ಜೋರು ಅಂದ್ರೆ ಆರಾಮ್ಸೆ ಮಜಾ ಮಾಡ್ತಾರೆ ನೋಡ್ರಿ. ಅವರು ಕೂಡ ಫುಲ್ ಖುಷಿಯಾಗಿ ಮಿಲ್ರೆಲ್ಲ ಆಗ್ತಾರೆ ಎಲ್ಲರ ಜೊತೆಗೂ. ಹಂಗೆ ನೋಡಿ ಫ್ರೆಂಡ್ಸ, ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡು ಮತ್ತೆ ನಾನು ಇಲ್ಲೇ ಕುಂತಿದ್ದೆ ನೋಡ್ರಿ. ಹಿಂದ್ಗಡೆ ಇಲ್ಲಿ ನಮ್ಮ ನೆಗೆಣ್ಣಿದೇರು ಕೂತಾರೆ ನೋಡ್ರಿ. ರೇಖಕ್ಕ ದೀಪಕ್ಕ ಅವರು ಕೂಡ ಬಂದಿದ್ದಾರೆ. ಹಂಗೆ ನಮ್ಮ ಉಮಾ ಕೂಡ ಬಂದಾರ ನೋಡ್ರಿ. ಸೊ ಜಯ ಮಮ್ಮಿಯವರು ಇನ್ನೂ ಬಂದಿರಲಿಲ್ಲ. ಆಮೇಲೆ ಅವರು ಬಂದು ಜಾಯ್ನ್ ಆದರು. ಬಟ್ ಅಲ್ಲಿವರೆಗೂ ಕೂಡ ನಾನು ಫೋಟೋ ಸ್ವಲ್ಪ ತೊಗೊಂಡೆ. ಆಮೇಲೆ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಕೂಡ ತೊಗೊಂಡೆ. ಗೊತ್ತಲ್ಲ, ನಾವು ಹೆಣ್ಮಕ್ಳು ಏನೇ ಫಂಕ್ಷನ್ಗೆ ಹೋದ್ರೂ ಕೂಡ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ಹೋದಲ್ಲಿ ಬಂದಲ್ಲಿ ಫಂಕ್ಷನ್ ಇದ್ದಾಗ ರೆಡಿ ಆದಾಗ ಸೆಲ್ಫಿ ವಿಡಿಯೋ ತೊಗೊಳೋದು ಮಾಮೂಲಿ. ಆಲ್ಮೋಸ್ಟ್ ಅಲ್ಲ ಈಗ ಎಲ್ಲರೂ ಕೂಡ ಸೋಷಿಯಲ್ ಮೀಡ್ಯಾದೊಳಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರು, ಯೂಟ್ಯೂಬ್ ಎಲ್ಲದರಲ್ಲೂ ಕೂಡ ಈಗ ಸ್ವಲ್ಪ ಆ್ಯಕ್ಟಿವ್ ಆಗಿನೇ ಅದಾರ. ಅವರು ಏನೇ ಫಂಕ್ಷನ್ ಇರಲ್ಲಕ್ಕ, ಸೊ ಏನೇ ಇದ್ರೂ ಕೂಡ ಎಲ್ಲ ಒಂದು ಸೋಷಿಯಲ್ ಮೀಡ್ಯಾದೊಳಗೆ ಅಪ್ಲೋಡ್ ಮಾಡ್ತಿರ್ತಾರೆ. ಬಟ್ ನಾವು ಬ್ಲಾಗರ್ ಆಗಿರೋದ್ರಿಂದ ನಾವು ಮನೆಗೆ ನಮ್ಮ ಲೈಫ್ ಸ್ಟೈಲ್ ಹೆಂಗಿರ್ತೈತಿ, ನಮ್ಮ ಫ್ಯಾಮಿಲಿ ಫಂಕ್ಷನ್ ಏನಿರ್ತೈತಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾವು ಶೇರ್ ಮಾಡ್ಕೊತಿರ್ತೀವಿ. ಬಟ್ ಇನ್ಸ್ಟಾಗ್ರಾಮದಾಗ ಅದೆಲ್ಲ ಕೂಡ ರೀಲ್ಸ್ ಮಾಡ್ತಿರ್ತಾರೆ. ಯೂಟ್ಯೂಬ್ದಾಗ ಈ ಸೋಷಿಯಲ್ ಮೀಡ್ಯಾದೊಳಗೆ ಸಾಕಷ್ಟು ಜನರು ನನ್ನ ಥರ ವಿಡಿಯೋ ಮಾಡಿ ಮನ್ಯಾಗ ಏನಾಗ್ತದೆ ಏನಿಲ್ಲ, ನಮ್ಮ ಲೈಫ್ ಸ್ಟೈಲ್ ಹೆಂಗಿರ್ತೈತಿ, ನಾವೆಲ್ಲಿ ಹೋಗ್ತೀವಿ ಬರ್ತೀವಿ ಎಲ್ಲನೂ ಕೂಡ ಹಾಕಿ ಸೊ ಅವರ ಜೀವನದೊಳಗೆ ಅವರು ಸೆಟಲ್ ಆಗಕತ್ತಾರ. ಇನ್ನೊಬ್ಬರದನ್ನು ನೋಡಿ ನಾನು ಕೂಡ ಮೋಟಿವೇಟ್ ಆಗಿ ನಾನು ಇದನ್ನು ಮಾಡಾಕತ್ತೀನಿ. ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಹೆಮ್ಮೆ ಐತಂತ ಹೇಳ್ಬೋದು. ಅಡ್ವಾನ್ಸಾಗಿ ಹೇಳ್ತಾರೆ, ಇಲ್ಲ ಲಗುಟ್ ಬರ್ರಿ ವಿಡಿಯೋ ಮಾಡಿರಿ ಅಂತ ಕೇಸಿ ಅವ್ರಿಗೂ ಒಂದು ಖುಷಿ ಐತಿ. ಸೊ ನಾನು ಮಾಡುವಂಥ ಕೆಲಸ ಎಲ್ಲರಿಗೂ ಕೂಡ ಒಂದು ಪ್ರೌಡ್ ಫೀಲ್ ಕೊಡ್ತೈತಿ. ಎಲ್ಲರೂ ಹೇಳ್ತಾರೆ. ಸೊ ಈಗ ನಾನು ನಮ್ಮ ಹಳೆ ಮನೆ ವಿಡಿಯೋಗಳನ್ನೆಲ್ಲ ಮಾಡಿ ಇಟ್ಕೊಂಡಿನಿ. ಎಷ್ಟು ವರ್ಷ ಆದರೂ ಕೂಡ ಅದು ಹಾಗೆ ಇರ್ತಾವೆ. ಯಾವಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಆದ್ರೂ ಕೂಡ ಆ ಒಂದು ಮನೆಯನ್ನು ಈಗ ನಮ್ಮ ಪಿಲ್ಲು ಸ್ನೇಹ ಸಣ್ಣವ್ರು ಅದಾರ, ಒಂದಷ್ಟು ವರ್ಷಗಳು ಹೋದಾದ್ಮ್ಯಾಗ ಅವ್ರಿಗೆ ಆ ಮನೆ ನೆನಪಾತಂದ್ರೆ ವಿಡಿಯೋ ತೆಗೆದು ನೋಡ್ಬೋದು. ಏನೇ ಫಂಕ್ಷನ್ಗಳು ಇದ್ರೂ ಕೂಡ ಯೂಟ್ಯೂಬ್ದಾಗ ಹಾಕಿದ್ನಪ್ಪ ಅಂತಂದ್ರೆ ಎಷ್ಟು ವರ್ಷ ಹೋದ್ರೂ ಕೂಡ ನಮ್ಗೆ ನೋಡೋಕೆ ಸಿಗ್ತದೆ. ಸೊ ಇಲ್ಲಿ ನೋಡ್ರಿ ಮಂಗಲ್ ಮಮ್ಮಿ ಬಂದ್ರೆ ಸೊ ಬರೋರಿಗೆ ಹೋಗೋರಿಗೆ ವೆಲ್ಕಮ್ ಮಾಡಿ ಮಾತಾಡ್ಸಕತ್ತಾರ. ಎಲ್ಲರನ್ನೂ ಕೂಡ ನಗ್ನಗ್ತಾನೆ ಮಾತಾಡಿಸ್ತಾರ. ಎಲ್ರದ್ದು ಅಲ್ಲಿನ ಮೋಜು ಮಸ್ತಿ ನಡೆದದ ನೋಡಿ ಫ್ರೆಂಡ್ಸ. ನಮ್ಮ ಫಂಕ್ಷನ್ದೊಳಗೆ ನಾವು ಒಂದು ಸ್ವಲ್ಪ ಹೈಲೈಟ್ ಆಗಿರ್ತೀವಿ. ಹಾಗಾಗಿ ನಮ್ಮ ಒಂದು ಖುಷಿನ ನಾವು ಎಂಜಾಯ್ ಮಾಡಬೇಕಾಗ್ತೈತೆ ನಿಜವಾಗ್ಲೂ ಕೂಡ. ಸೊ ಈ ರೀತಿಯಾಗಿ ಎಲ್ಲ ನಡೆದೈತೆ ನೋಡಿರಿ ಫ್ರೆಂಡ್ಸ. ಈಗ ಸೊ ವಿಡಿಯೋ ಫುಲ್ಲ ಸಾಂಗನ್ನೇ ಆ್ಯಡ್ ಮಾಡಿದ್ರು. ಸಾಂಗ್ ನಾನು ಹಾಕೋದ್ರಿಂದ ನನಗೆ ಒಂದು ಸ್ವಲ್ಪ ಚಾನಲ್ಗೆ ಪ್ರಾಬ್ಲಮ್ ಆಗ್ತದೆ. ಯಾಕಪ್ಪ ಅಂದ್ರೆ ಕಾಫಿ ರೇಟ್ ಬಿದ್ದುಬಿಡ್ತಪ್ಪ ಅಂದ್ರೆ ನಮ್ಗೆ ಒಂದು ಸ್ವಲ್ಪ ಅದು ಕಷ್ಟ ಆಗ್ತೈತಿ. ಹಾಗಾಗಿ ನಾನು ಇರೋ ಸಾಂಗಿಗೆ ಅವ್ರು ಡ್ಯಾನ್ಸ್ ಮಾಡತ್ತಿದ್ರು. ಬಟ್ ಆ ಸಾಂಗನ್ನು ಹಾಕಿದ್ರೆ ಆ ಡ್ಯಾನ್ಸಿಗೆ ಒಂದು ಸ್ವಲ್ಪ ಇನ್ನಷ್ಟು ನಿಮ್ಗೆ ಖುಷಿ ಕೊಡ್ತೈತೇನೋ. ಬಟ್ ವಯಸ್ಸವ್ರು ಕೊಡಾಕತ್ತೀನಿ. ಯಾಕಂದ್ರೆ ನಾವು ಕೂಡ ಚಾನಲ್ ಸೇಫ್ಟಿನ ನೋಡ್ಕೋಬೇಕಾಗ್ತೈತಿ. ಹಾಗಾಗಿ ವಯಸ್ಸವ್ರನ್ನೇ ಕೊಡಾಕತ್ತೀನಿ. ಫುಲ್ ಮ್ಯೂಸಿಕ್ ಹಾಕಿದ್ರು ಕೂಡ ನೋಡೋಕೆ ಬೋರ್ ಆಗ್ತೈತಲ್ಲ ಹಂಗಂತ ಹೇಳಿ. ಬಟ್ ಅಂದ್ರೂ ಕೂಡ ನೋಡ್ತಿರಲ್ಲ, ಸಪೋರ್ಟ್ ಮಾಡ್ತೀರಿ. ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹದಿಂದ ಆಲ್ರೆಡಿ 70,000 ಸಬ್ಸ್ಕ್ರೈಬರ್ಸನ್ನು ನಾನು ರೀಚ್ ಮಾಡಿದ್ದೀನಿ. ಇನ್ನೂ ಇದು 1 ಲಕ್ಷ ಆಗಲಿ, ನಮ್ಗೆ ಸಿಲ್ವರ್ ಬಟನ್ ಸಿಗಲಿ ಅಂತ ಹೇಳಿ ನನಗೆ ನೀವು ಕೂಡ ಬ್ಲೆಸ್ಸಿಂಗ್ ಮಾಡಿರಿ. ನೋಡಿರಿ ಇಲ್ಲಿ ನಮ್ಮ ಅವ್ರು ಬಂದರು ನೋಡಿ ಫ್ರೆಂಡ್ಸ. ಸೊ ನಮ್ಮ ಮನೆಗೆ ಈಗ ಇವರೇ ಹಿರಿಯರು ಅಂತಂದ್ರೆ ಈಗ ನಮ್ಮ ಗಂಡನ ಮನೆ ಫ್ಯಾಮಿಲಿಗೆ ಇವರೇ ನೋಡ್ರಿ. ಇಲ್ಲಿ ನೋಡ್ರಿ ನಮ್ಮ ಮಾವಾರ ಅದಾರ. ಸೊ ಗೈತಾ ಮಮ್ಮಿಯರ ಯಜಮಾನ್ರು ಕೂಡ ಅದಾರ, ಜಯ ಮಮ್ಮಿಯರ ಯಜಮಾನ್ರು ಅದಾರ. ಇಲ್ಲಿ ನೋಡ್ತಿರ್ಬೋದು ನೀವು. ಅದೇ ಹೇಳಿದ್ನೆಲ್ಲ. ಸೊ ನಮ್ಮ ಮಾವರು ನಮ್ಮ ಮನೆಗೆ ಇವರ ಹಿರಿಯರು ಅಂತ ಹೇಳಿ ಹಾಯ್ ಮಾಡತ್ತಾರ ನೋಡ್ರಿ. ಎಲ್ಲರೂ ಹಾಯ್ ಮಾಡಿದರು. ಇಂಥ ಒಂದು ಖುಷಿ ಎಲ್ಲಿ ಸಿಗುತ್ತೆ ಹೇಳ್ರಿ ಫ್ರೆಂಡ್ಸ. ನನಗೆ ನನ್ನ ಬಗ್ಗೆ ಭಾಳ ಹೆಮ್ಮೆ ಐತಿ, ನನ್ನ ಫ್ಯಾಮಿಲಿಯವ್ರಿಗೂ ನನ್ನ ಬಗ್ಗೆ ಹೆಮ್ಮೆ ಐತಿ, ಏನೋ ಮಾಡಾಕತ್ತಾಳಂತ ಹೇಳಿ. ಇದ್ರಕ್ಕೆ ಹಾಗೆ ಯಾರು ಮಾಡ್ತಿರ್ಲಿಲ್ಲ. ಬಟ್ ನಾನೇನೋ ಒಂದು ಇದ್ರೊಳಗೆ ಸಾಧಿಸ್ಬೇಕಂತ ಹೊರಟೀನಿ ಫ್ರೆಂಡ್ಸ. ಸೊ ಅದಕ್ಕೆಲ್ಲ ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಇರ್ತದೆ. ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ಸು ರೀಚ್ ಆಗಲಿ ಅಂತ ಹೇಳಿ ನನಗೆ ನೀವು ಹಾರೈಸ್ರಿ, ವಿಶ್ ಮಾಡಿರಿ. ರೇಖಾ ಅಕ್ಕ ನೋಡ್ರಿ, ದೀಪಕ್ಕ ಸ್ವಲ್ಪ ಮುಂದೆ ಹೋಗಿದ್ನೆ ಬಂದ ತಕ್ಷಣ ನಾನು. ಅವ್ರು ಆಮೇಲೆಲ್ಲ ಬಂದು ಜಾಯ್ನ್ ಆದರು. ನಮ್ಮ ಅತ್ತೆಯರು ಕೂಡ ಅದಾರ ನೋಡ್ರಿ. ಇಲ್ಲಿ ಉಮಾ ಮಮ್ಮಿ, ನಾದ್ನಿ, ನಮ್ಮ ನಾದ್ನಿ ಮಗಳು ಖುಷಿನೂ ಅದಾಳ. ಸೊ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು. ಶ್ರಾವಣಿನೂ ಕೂಡ ಅದಾಳ ನೋಡ್ರಿ ಫ್ರೆಂಡ್ಸ.
ಯಾವಾಗಾದ್ರೂ ಒಮ್ಮೆ ಸೇರ್ತೀವಲ್ಲ, ಮೊದಲೆಲ್ಲ ಒಂದೇ ವಾರ್ಡದಾಗಿದ್ದವ್ರು, ನಾವು ಒಂದೇ ತಲೆಬಾಗ್ಲಾಗ ಅಡ್ಡಾಡ್ದವರು, ಜೀವನ ಮಾಡಿದವರು. ಬಟ್ ನಾನು ಮದುವೆ ಆಗಿ ಬಂದಾಗಿಂದ ಎಲ್ಲಿ ಒಂದು ಸ್ವಲ್ಪ ದಿನ ಬೇರೆ ಕಡೆ ಹೋಗಿ ನಿಂತವಳಲ್ಲ, ಏನಲ್ಲ, ಇಲ್ಲೇ ಇರ್ತಿದ್ನೆ. ಹಾಗಾಗಿ ಅವ್ರ ಜೊತೆಗೆ ನಾನು ಭಾಳ ಫ್ರೆಂಡ್ಲಿ ನೋಡ್ರಿ. ಸೊ ಇಲ್ಲಿ ಜಯ ಮಮ್ಮಿನೂ ಬಂದು ಕುಂತಿದ್ದಾರೆ ನೋಡ್ರಿ. ಈಗ ಬಂದು ಜಾಯ್ನ್ ಆದ್ರು ಅವರು. ಹಂಗೆ ಒಂದು ಸ್ವಲ್ಪ ಎಲ್ಲರೂ ದೂರ ಅದೀವಲ್ಲ, ಅಲ್ಲೊಬ್ರು ಅದೀವಿ, ಹಾಗಾಗಿ ಎಲ್ಲರೂ ಒಮ್ಮೆ ಬಂದು ಜಾಯ್ನ್ ಆಗೋಕ್ಕಾಗಲಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ಸ. ನಾವು ಹಂಗೆ ಒಂದು ಸ್ವಲ್ಪ ನೆಗೆಂದೇರು, ನಾವು ಒಂದು ಸ್ವಲ್ಪ ಫೋಟೋ ಕ್ಲಿಪ್ಪಿಂಗ್ಸ, ಅದ್ರ ಜೊತೆಗೇ ವಿಡಿಯೋ ಎಲ್ಲನೂ ಕೂಡ ನಂದು ಕೂಡ ನಡೆದಿತ್ತು ನೋಡ್ರಿ. ಈಗ ಸೊ ಬರ್ತ್ಡೇ ಫಂಕ್ಷನ್ ಸ್ಟಾರ್ಟ್ ಆಯ್ತು ನೋಡಿರಿ ಫ್ರೆಂಡ್ಸ. ಕೇಕ್ ನೋಡ್ತಿರ್ಬೋದು ನೀವು, ಆ ಮಕ್ಕಳೆಲ್ಲ ಹೆಂಗೆ ಬಂದು ನಿಂತಿದ್ದಾರೆ ಇಲ್ಲಿ. ಸೊ ಕ್ಯೂಟಾಗಿ ಕಾಣಿಸತ್ತಿದ್ರು ಮಕ್ಕಳು ಕೂಡ. ಸೊ ಬರ್ತಡೇ ಅಂತಂದ್ರೆ ಫಸ್ಟ್ ಮಕ್ಕಳಿದ್ರೇ ಅದಕ್ಕೊಂದು ಶೋಭೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಇಲ್ಲಿ ಮುಂದೆ ಬಂದಿದ್ದಾರೆ. ಆ ಕೇಕನ್ನು ನೋಡ್ತಾ ಅವ್ರೆಲ್ಲರಿಗೂ ಕೂಡ ಅಟ್ರ್ಯಾಕ್ಟ್ ಆಗಿಬಿಟ್ಟದು ನೋಡಿ ಫ್ರೆಂಡ್ಸ. ಸೊ ಸ್ಟೇಜ್ ಮ್ಯಾಗ ಪಾಪನ ಹೊತ್ಕೊಂಡು ಕುಂತಿದ್ದಾರೆ ಅವರು. ಇನ್ನೊಂದು ಏನಪ್ಪ ಅಂತಂದ್ರೆ ಸ್ವಲ್ಪ ಆಕಿಗೆ ಜನರೆಲ್ಲ ನೋಡಿ, ಆ ಗದ್ದಲ ನೋಡಿ, ಆ ಸಾಂಗ್ ಅದನ್ನೆಲ್ಲ ನೋಡಿ ಒಂದು ಸ್ವಲ್ಪ ಆಕಿಗೆ ಹೆದರಿಕೆ ಬಂದಂಗೆ ಆಗಕತ್ತಿತ್ತೆ, ಏನೋ ಒಂದು ಸ್ವಲ್ಪ ಅಳಕತ್ತಿದ್ಲು. ಇಲ್ಲಿ ನೋಡ್ರಿ, ಅದೇ ಹೇಳಿದ್ನಲ್ಲ, ಎಲ್ಲರೂ ಈಗ ಸೋಷಿಯಲ್ ಮೀಡ್ಯಾದಾಗ ಬ್ಯುಸಿ ಇರ್ತಾರೆ. ಬಟ್ ಫೋಟೋಗಳನ್ನ ಪೋಸ್ಟ್ ಮಾಡ್ತಿರ್ತಾರೆ. ಯಾರೂ ಈಗ ಎಂಥರೇ ಇರ್ಲಕ್ಕ ಒಂದು ವಾಟ್ಸಪ್ ಸ್ಟೇಟಸ್ ಆದರೂ ಕೂಡ ಹಾಕ್ಕೊಂಡಿರ್ತಾರೆ. ಆ ರೀತಿ ಈಗ 5G ವರ್ಜಿನ್ ಬಂದುಬಿಟ್ಟೈತಿ. ಎಲ್ಲರೂ ಮೊಬೈಲ್ ಅಪ್ಡೇಟ್ ಆಗೋದಿರಲಿ, ಮನುಷ್ಯರು ಕೂಡ ಈಗ ಅಪ್ಡೇಟ್ ಆಗಕತ್ತೀವಿ ನಾವು. ಲ್ಯಾಂಡ್ಲೈನಲ್ಲಿ ಇಲ್ಲ ಕಾಗದ ಪತ್ರದ ಮೂಲಕ ನಮ್ಮ ಸಂದೇಶವನ್ನು ತಿಳಿಸೋವಂಥ ಕಾಲ ಹೋಗ್ಯದ. ಈಗ ನಮ್ಮ ಕಾಲ ಹೆಂಗೆ ಹೋಗ್ತೈತಿ ಹಂಗೆ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಒಂದು ಸ್ವಲ್ಪ ಆಕೆ ನೋಡ್ತಿರ್ಬೋದು ನೀವು, ಅಳಾತಿದ್ದಾಳ ಫ್ರೆಂಡ್ಸ. ಫುಲ್ ಸಾಂಗನೇ ಇದ್ದವು, ಹಾಗಾಗಿ ನಾನು ಪದೇ ಪದೇ ಹೇಳತ್ತೀನಿ, ಒಂದು ಸ್ವಲ್ಪ ವಯಸ್ಸವರನ್ನೇ ಕೊಡತ್ತೀನಿ. ಮ್ಯೂಸಿಕ್ ಹಾಕಿದ್ರು ಕೂಡ ಬೋರ್ ಆಗ್ತದಲ್ಲ, ಹಂಗಂತೇಳಿ ನೋಡ್ರಿ. ಅವ್ರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮ್ಯಾಗ ತಳಗ ಎಲ್ಲ ಮಾಡತ್ತಾರ. ಅಂದರೂ ಒಂದು ಸ್ವಲ್ಪ ಆಕೆ ಅಳಾಕತ್ತಿದ್ದಾಳೆ ನೋಡ್ರಿ ಫ್ರೆಂಡ್ಸ. ಶ್ರೀನಿಕಾ ಅಂತ ಹೇಳಿ ಹೆಸರು ಪಾಪುದು. ಸೊ ನಿನ್ನೆ ವಿಡಿಯೋದೊಳಗನೆ ಹೇಳೀನಿ, ಮತ್ತು ಇವತ್ತೂ ಕೂಡ ಹೇಳಕತ್ತೀನಿ ನೋಡ್ರಿ. ನಿಮ್ಗಲ್ಲಿ ಕಾಣಿಸ್ತಿರ್ಬೋದು, ಹ್ಯಾಪಿ ಬರ್ತ್ಡೇ ಶ್ರೀನಿಕಾ ಅಂತ ಹೇಳಿ. ಅವರ ತಂದೆ ತಾಯಿನೂ ಕೂಡ ಇಲ್ಲಿ ಸ್ಟೇಜ್ ಮೇಲೆ ನಿಂತಿದ್ದಾರೆ. ಪಾಪು ಅಳಕತ್ತಾಳ, ಆಕಿನ್ಗೋಸ್ಕರ ಸ್ವಲ್ಪ ಆಕಿಗೆ ಸಮಾಧಾನ ಮಾಡಿದ್ರಾಯ್ತು ಅಂತ ಹೇಳಿ ಕಡೆ ಸರ್ಕಸ್ ಮಾಡಕತ್ತಾರ ರಂಸೋದಿಕ. ಅಷ್ಟೆಲ್ಲ ಜನರು ಇದ್ದಿದ್ದು ನೋಡಿ ಆಕಿಗೆ ಒಂದು ಸ್ವಲ್ಪ ಭಯ ಥರ ಆಗೈತೆ ನೋಡ್ರಿ. ಹಾಗಾಗಿ ಅಯ್ಯೋ ಕ್ಯೂಟ್ ಗರ್ಲ ನೋಡ್ರಿ, ಅಮ್ಮ ಮಗಳು ಇಬ್ಬರು ಕೂಡಿ ಎಷ್ಟು ಚಂದ ಕಾಣತ್ತಾರ. ಸೇಮ್ ಕಲರ್ ವೇರ್ ಮಾಡಿದಾರ ಬಟ್ಟೆನ. ಫುಲ್ ಖುಷಿ ನೋಡ್ರಿ. ನನಗೆ ಮತ್ತೆ ವಿಡಿಯೋ ಎಡಿಟಿಂಗ್ ಮಾಡತ್ನಾಗ ಇನ್ನೂ ಸ್ವಲ್ಪ ಖುಷಿ ಅಂತ ಅನಿಸುತ್ತಿತ್ತು. ಈಗ ನೋಡಿ ಫ್ರೆಂಡ್ಸ, ಅವರಿಬ್ಬರು ತಂದೆ ತಾಯಿ ಕೇಕ್ ಕಟ್ ಮಾಡಿಸಿ ಅದಾದ್ಮ್ಯಾಗ ನೋಡ್ರಿ ಇಲ್ಲಿ ಅಜ್ಜಿ. ಸೊ ಅಜ್ಜಿ ಮತ್ತು ಸೋದರತ್ತೆ ಅವರೆಲ್ಲ ಮೇಲೆ ಬಂದರು ಒಂದು ಸ್ವಲ್ಪ ಮಗು ಜೊತೆಗೆ. ಈಗ ಸ್ವೀಟ್ ಮೆಮೊರಿ ಅಲ್ರಿ, ಎಲ್ಲನೂ ಒಂದು ಸ್ವಲ್ಪ ಫೋಟೋಗಳನ್ನ ತಗೊಂಡ್ರೆ ಅದೊಂದು ಕ್ಯಾಪ್ಚರ್ ಆಗಿ ಮಾಡಿ ಇಟ್ಕೊಂಡಿವಿ ಅಂತಂದ್ರೆ ಎಷ್ಟೋ ವರ್ಷಗಳು ಉಳಿತಾವವು. ಫೋಟೋ ತೊಗೊಳೋದು, ವಿಡಿಯೋ ಮಾಡ್ಕೊಳೋದು ನಮ್ಮೊಂದು ಮೆಮೊರಿಗೋಸ್ಕರ. ಸೊ ಹಿಂಗೆಲ್ಲ ನಾವು ಖುಷಿಯಾಗಿದ್ವಿ, ಸಂತೋಷದಿಂದ ಇದ್ವಿ ಅಂತ ಹೇಳಿ. ಕೈಗೆ ಮೆಹಂದಿ ಹಾಕೊಳೋದು ಕೂಡ ಅಷ್ಟೇ, ಅದು ಒಂದು ಸ್ವೀಟ್ ಅಂದ್ರೆ ಒಂದು ಒಳ್ಳೆ ಗಳಿಗೆ ಆಗಿರ್ಬೋದು, ಒಂದು ಒಳ್ಳೆ ಫಂಕ್ಷನ್ಗಾಗಿರ್ಬೋದು, ಅದೊಂದು ಮೆಮೊರಿ. ಕೈಯಲ್ಲಿರುವಂಥ ಮೆಹಂದಿ ರೆಡ್ ಕಲರ್ ಆಯಿತು ಅಂತಂದ್ರೆ ಏನೋ ಒಂದು ಖುಷಿ ಕೊಡ್ತದೆ ನೋಡ್ರಿ. ಹಾಗಾಗಿ ಫೋಟೋಗ್ರಾಫರು ಕೂಡ ವೇಟ್ ಮಾಡತ್ತಿದ್ರು ಅವರು. ಪಾಪು ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಆಕೀಗ ಕಿರಿಕಿರಿ ಅಂತ ಅನ್ಸಕತ್ತಿತ್ತು.
ಸೊ ಡ್ರೆಸ್ ಆಗಿರ್ಬೋದಾ ಪಾಪ ನೋಡ್ರಿ ಸ್ವಲ್ಪ ಅಳಕತ್ತಿದ್ದಾಳೆ ಕ್ಯೂಟಾಗಿದ್ದಾಳೆ ನೋಡೋದಕ್ಕೂ ಕೂಡ ಶ್ರೀನಿಕಾ. ಎಲ್ಲರೂ ಸರ್ಕಸ್ ಮಾಡಕತ್ತಿದ್ದಾರೆ ಪಾಪುನ ಗಪ್ ಮಾಡಿಸೋದಕ್ಕೆ. ಬಟ್ ಮನೆಯಾಗಿದ್ದಂಥ ಒಂದು ವಾತಾವರಣ ಬೇರೆ ಆಗ್ತೈತಿ. ಇಲ್ಲಿ ಫಂಕ್ಷನ್ದಾಗ ಇಷ್ಟು ಜನರು ಅದಾರ ನೋಡ್ರಿ. ಇಷ್ಟು ಜನರ ಮಧ್ಯೆ ಎಲ್ಲ ಇರಬೇಕು, ಅದನ್ನು ಆ ಒಂದು ಟೈಮನ್ನು ಕಳಿಬೇಕು ಅಂತಂದ್ರೆ ಪಾಪಗೆ ಒಂದು ಸ್ವಲ್ಪ ಇದು ಆಗೇ ಆಗ್ತೈತಿ. ಸೊ ಅನ್ಕಂಫರ್ಟಬಲ್ ಫೀಲ್. ಎಲ್ಲರೂ ಎಷ್ಟು ಸರ್ಕಸ್ ಮಾಡತ್ತಿದ್ದಾರೆ ನೋಡ್ರಿ ಪಾಪುಗೆ. ಅಂದ್ರೂ ಒಂದು ಸ್ವಲ್ಪ ಗಪ್ ಆಗಲಾಗಿದ್ಲು. ಅದ್ರಾಗ ಒಂದು ಸ್ವಲ್ಪ ಫೋಟೋ ಆ ಕಡೆ ಈ ಕಡೆ ಮಾಡಿ ಫೋಟೋಗಳನ್ನ ತಗೊಳೋದು ನಡೆದೈತೆ ನೋಡಿ ಫ್ರೆಂಡ್ಸ. ಹಾಗೆ ಈ ಕಡೆಗೆ ನೋಡ್ತಿರ್ಬೋದು ನೀವು, ಪಾರಮತ್ತಿನೂ ಕೂಡ ಇಲ್ಲಿ ಕುಂತಿದ್ದಾರೆ ನೋಡಿ ಫ್ರೆಂಡ್ಸ. ಹಾಗೆ ಇಷ್ಟೆಲ್ಲ ಜನರು ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ಬರೋರು ಕೂಡ ಅದಾರ. ಎಲ್ಲರನ್ನೂ ಕೂಡ ತೊಗೊಂಡ್ರಾಯ್ತು ಅಂತೇಳಿ ನಮ್ಮ ಅತ್ತಿ ಕೂತಾರ ನೋಡ್ರಿ ಇಲ್ಲಿ ಪಾರಮತ್ತಿ. ಚೆಂದಾಗ ಕೊಂಡ್ರಿ ಅಂತ ಕೇಸ್ ನಾವು ಹುಡುಗಾಟ ಹಚ್ಚಿದ್ನಲ್ಲೇ ಸ್ಟೇಜ್ ಮ್ಯಾಗ ನಿಂತ್ಕೊಂಡು. ಹೆಂಗೆ ಕುಂಡ್ರತಿ ಅಂತ ಹಂಗೆ ಕುಂಡ್ರಿದ್ದೀರಿ, ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ ಅಂತೇಳಿ ಅವರು ಅನ್ನತ್ತಿದ್ರು. ಅಂದ್ರೆ ಅವ್ರು ಹಂಗೆ ಫ್ರೆಂಡ್ಲಿ ಥರ ಇರ್ತಾರೆ. ಎಲ್ಲರೂ ಕೂಡ ಅಷ್ಟೇ. ನಾವು ನಮ್ಮದೇ ಆದ ಒಂದು ಗಂಭೀರತೆಯನ್ನು ನಾವು ಇರಬೇಕು. ಬಟ್ ಎಲ್ಲಿರಬೇಕು ಅಲ್ಲಿರಬೇಕು, ಎಷ್ಟಿರಬೇಕು ಅಷ್ಟಿರಬೇಕು. ತೀರಾ ನಾವು ಸೈಲೆಂಟಾಗಿ ಯಾರ ಜೊತೆಗೆ ಮಾತಾಡ್ದಂಗೆ ಸುಮಾರೇ ಉಬ್ಬಿಸ್ಕೊಂಡು ಕುಂದ್ರೋದು ನನಗಂತೂ ಖಂಡಿತ ಆಗಂಗಿಲ್ಲ. ನಕ್ಕೋತ ಮಾತಾಡಿದ್ವು ಅಂತಂದ್ರೆ ಅವರು ನಮ್ಮ ಜೊತೆಗೆ ಹಾಗೆ ಮೂವ್ ಮಾಡ್ತಾರೆ. ನಾವೇನೋ ಒಂಥರ ಸಿಡಿಯಾಗಿ ಸಿಟ್ಟು ಮಾರೆ ಮಾಡ್ಕೊಂಡು ಕುಂತೀವಿ ಅಂತಂದ್ರೆ ನಮ್ಮನ್ನ ಯಾರೂ ಮಾತಾಡ್ಸಂಗಿಲ್ಲ. ಅದೊಂದು ಏನೋ ಗೊತ್ತಿಲ್ಲ. ನಮ್ಮ ತಾಯಿಯರು ಕೂಡ ಅಷ್ಟೇ. ಅದು ಯಾರು ಒಬ್ಬೊಬ್ಬರು ಮಾತಾಡ್ಸ್ಲಿಕ್ಕಂದ್ರೂ ಕೂಡ ನಾವಾಗಿ ಮಾತಾಡಿಸ್ಬೇಕು. ಏನು ಯವ್ವ ಅಂದ್ರೇನು ಬಾಯಿ ಹರಿದು ಬೀಳುತ್ತಾನೆ ಅಂತೇಳಿ ನಮ್ಮ ತಾಯಿಯರು ಹೇಳ್ತಿರ್ತಾರೆ. ಆ ಒಂದು ನನ್ನ ವ್ಯಕ್ತಿತ್ವ. ಸೊ ಇವತ್ತು ನನಗೆ ನಾನು ಮಾಡ್ತಿರುವಂಥ ಕೆಲಸಕ್ಕೂ ಕೂಡ ನನಗೆ ಭಾಳ ಯೂಸ್ ಆಗ್ತದೆ. ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಡ್ತದೆ. ಭಾಳ ಜನ ನನಗೆ ಕೇಳ್ತಿರ್ತಾರೆ, ನೀನು ಹೆಂಗೆ ಎಲ್ಲರ ಜೊತೆಗೆ ಹಂಗೆ ಫ್ರೀಯಾಗಿದ್ದು ಬಿಡ್ತಿದ್ದಿ, ಎಲ್ಲರೂ ನಿನ್ನ ಜೊತೆಗೆ ಯಾಕೆ ಹಂಗೆ ಫ್ರೆಂಡ್ಲಿ ಹೆಂಗಿರ್ತಾರೆ, ಅದು ಹೆಂಗೆ ಏನು ಅಂತ ಹೇಳಿ. ಏನೂ ಇಲ್ಲ ನೋಡ್ರಿ, ಅದೇ ನೋಡಿದ ತಕ್ಷಣ ಒಂದು ಸ್ಮೈಲ್ ಕೊಟ್ಟು ಆರಾಮದಿರೇನ ಅಂತೇಳಿ ಅವ್ರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನಾವು ಒಂದು ಮಾತು ಕೇಳಿಬಿಟ್ಟಿವಿ ಅಂತಂದ್ರೆ ಅದೇ ನಮ್ಮ ದೊಡ್ಡ ತ್ವವನ್ನು ತೋರಿಸ್ತೈತಿ. ಎಲ್ಲೋ ಒಂದು ಕಡೆ ನಮಗದು ಕೈ ಹಿಡಿತೈತಿ. ಮತ್ತು ನೋಡ್ರಿ ಎಲ್ಲರೂ ಕೂಡ ಫೋಟೋ ತಗೊಳಕತ್ತಾರ ಫ್ರೆಂಡ್ಸ. ಹಂಗೆ ಫೋಟೋಗ್ರಾಫರು ಕೂಡ ನನ್ನ ಕುನ್ನ ಹಿಡಿದು ನೋಡಿ ಮಾತಾಡ್ಸಿದ್ರು. ಅದೊಂದು ನನಗೆ ಭಾಳ ಅಂದರೆ ಭಾಳ ಖುಷಿ ಆಗತ್ತಿತ್ತು. ಯಾವುದೋ ಒಂದು ಫಂಕ್ಷನ್ದೊಳಗೆ, ಬಟ್ ನಮ್ಮ ಮನೆ ಫಂಕ್ಷನ್ದಾಗನೇ ಎಷ್ಟೋ ಯಾವುದಂತೆ ನಿಖಿತನ ಮದುವೆನೋ ಇಲ್ಲ ಎಂಗೇಜ್ಮೆಂಟು ಆಗಿರ್ಬೋದು ಅಂತ ಅನ್ಕೊತೀನಿ. ಆವಾಗ ಅವರು ಫೋಟೋ ತೆಗಿಯಕತ್ತಿದ್ರು, ನಾನು ಕೂಡ ವೀಡಿಯೋ ಮಾಡ್ಕೊಳಕತ್ತಿದ್ದೆ. ವೀಡಿಯೋ ಯಾಕೆ ಮಾಡ್ಕೊಳತ್ತೀರಿ ಎಲ್ಲನೂ ಅಂತ ಕೇಳಕತ್ತಿದ್ರು ಅವರು. ಹಾಗಾಗಿ ನಾನು ಯೂಟ್ಯೂಬರ, ಕನ್ನಡ ಲಾಗರ ಅಂತ ತಕ್ಷಣ ಅವ್ರ ಪಾಪ ನೆನಪು ಇಟ್ಟು ನನ್ನನ್ನು ಕುನ ಹಿಡಿದು ನಮಸ್ತೆ ಯೂಟ್ಯೂಬ್ ಮೇಡಮ್ ಅಂತಕ್ಕೆ ಸಂದ್ರ ಅವರು. ನೋಡ್ರಿ ಈಗ ಮತ್ತೆ ಅವರು ನಿಂದಿರು ತೆಗೀರನ್ನ ಆತಿದ್ರು. ಅವ್ರು ಫೋಟೋ ತಕ್ಕೊಳೋದು ಮುಗಿದಾದ್ಮ್ಯಾಗ ವಿಡಿಯೋ ಮಾಡ್ಕೊರಂತಕ್ಕೆ ಹೇಳಕತ್ತಿದ್ರು ಅವರು. ನೋಡ್ರಿ ನಮ್ಮನ್ನು ಅವರು ಎಷ್ಟೊಂದು ಕುನ ಹಿಡಿದು ಮಾತಾಡ್ಸಿದ್ರಲ್ಲ. ಈ ಯೂಟ್ಯೂಬ ನನಗೆ ದುಡ್ಡು ಜಾಸ್ತಿ ಕೊಡುತ್ತೋ ಕಮ್ಮಿ ಕೊಡ್ತೋ ಗೊತ್ತಿಲ್ಲ. ನಾನು ಮಾಡೋ ಕೆಲಸಕ್ಕೆ ನನಗೆ ಎಷ್ಟಾದರೂ ದೇವರು ನನಗೆ ಪೇಮೆಂಟ್ ಅನ್ನೋದು ಕೊಟ್ಟೇ ಕೊಡ್ತಾನೆ. ಇಂದಿಲ್ಲ ನಾಳೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗ್ತೈತಿ, ಯಾವುದೇ ಇರಲಕ್ಕ. ಬಟ್ ಹೋದಲ್ಲೆಲ್ಲ ಕುನ ಹಿಡಿತಾರ, ಮಾತಾಡ್ಸ್ತಾರ. ನಾನು ಎಲ್ಲರನ್ನೂ ನೋಡದೇ ಇದ್ರೂ ಕೂಡ ಪರವಾಗಿಲ್ಲ, ನನ್ನನ್ನು ಕುನ ಹಿಡಿದು ಮಾತಾಡಿಸ್ತಾರೆ. ನನ್ನ ಫ್ಯಾಮಿಲಿಯವ್ರನ್ನೂ ಕೂಡ ಮಾತಾಡಿಸ್ತಾರೆ, ನೀವು ಸಹಿತ ಸಿಸ್ಟರ್ ತಾಯಿ ಅಲ್ರಿ, ಅಕ್ಕ ತಂಗಿಯರಲ್ಲ ಅಂತೇಳಿ. ಇದಕ್ಕಿಂತ ಹೆಮ್ಮೆ ಮತ್ತೊಂದಿಲ್ಲ. ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಫ್ರೆಂಡ್ಸ. ಬಾಯ್.